ಕರ್ನಾಟಕ ಸರ್ಕಾರದ ಆಹ್ವಾನದ ಮೇಲೆ ಬೆಂಗಳೂರಿಗೆ ಬಂದಿದ್ದ ನಿತಾಶಾ ಕೌಲ್ ಅವರನ್ನು ಹಿಂದಕ್ಕೆ ಕಳುಹಿಸಿದ ಕ್ರಮ ಖಂಡಿಸಿ ಎಕ್ಸ್ಪೋಸ್ನಲ್ಲಿ ಬಿಜೆಪಿ ಸರ್ಕಾರದ ನೀತಿ ತೀವ್ರ ಟೀಕೆಗೆ ಒಳಗಾಗಿದೆ. ಸಂವಿಧಾನದ ಬಗೆಗೆ ಮಾತನಾಡಲು ಬಂದಿದ್ದ ಭಾರತ ಮೂಲದ ಬ್ರಿಟನ್ನಿನ ಪ್ರೊಫೆಸರ್ ನಿತಾಶಾರನ್ನು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತಲೇ ಬಂಧಿಸಿ ಆಮೇಲೆ ಲಂಡನ್ನಿಗೆ ಮರು ಕಳುಹಿಸಲಾಗಿತ್ತು. ಕರ್ನಾಟಕದ ಮಂತ್ರಿ ಮಹದೇವಪ್ಪನವರು ಸಂವಿಧಾನವು ದೇಶವನ್ನು ಒಗ್ಗೂಡಿಸಿದ್ದರೆ ಬಿಜೆಪಿಯು ಇಡೀ ದೇಶದ ಸಮುದಾಯ ಮತ್ತು ಒಗ್ಗಟ್ಟನ್ನು ಕೆಟ್ಟ ರೀತಿಯಲ್ಲಿ ಒಡೆಯುತ್ತಿದೆ ಎಂದಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರು ಪ್ರಜಾಪ್ರಭುತ್ವದ ಬಹುದೊಡ್ಡ ದೇಶ ಎಂಬ ಭಾರತದ ಹೆಸರನ್ನು ಬಿಜೆಪಿಯು ಪ್ರಜಾಪ್ರಭುತ್ವದ ತಾಯಿ ಎನ್ನಲಾದ ಬ್ರಿಟನ್ನಿನೆದುರು ಮಣ್ಣುಗೊಳಿಸಿದೆ ಎಂದಿದ್ದಾರೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ ಸಿಂಗ್ ಅವರು ಇದು ಬಹಳ ದೊಡ್ಡ ಪ್ರಜಾಪ್ರಭುತ್ವದ ದುರಂತ. ಬಿಜೆಪಿಯ ಈ ನಡೆಯನ್ನು ಸರಿಪಡಿಸಲಾಗದು, ಜನರೇ ಬುದ್ಧಿ ಕಲಿಸಬೇಕು ಎಂದಿದ್ದಾರೆ. ಎಕ್ಸ್ ಪೋಸ್ಟ್ನಲ್ಲಿ ಬಿಜೆಪಿಯವರು ನಿತಾಶರನ್ನು ದೇಶದ್ರೋಹಿ ಎಂದಿದ್ದಾರೆ. ಆದರೆ ಜಗತ್ತಿನ ಬಹುತೇಕ ಜನರು ಬಿಜೆಪಿಯನ್ನು ಪ್ರಜಾಪ್ರಭುತ್ವದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕೊಲೆಗಾರ ಎಂದಿದ್ದಾರೆ.